ಬೀಟ್ರೂಟ್ನಿಂದ ನಮ್ಮ ಕೂದಲು ಸಮಸ್ಯೆನ ಈಸಿಯಾಗಿ ಬಗೆಹರಿಸ್ಕೋಬೋದು. ಅದು ಹೇಗೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದ್ರ ಜೊತೆಗೆ ಇನ್ನೂ ಕೆಲವು ಯೂಸ್ ಆಗುವಂಥ ಟಿಪ್ಸ್ ಕೂಡ ತಿಳಿಸಿದ್ದೀನಿ. ಖಂಡಿತವಾಗ್ಲೂ ವಿಡಿಯೋ ತುಂಬಾನೇ ಯೂಸ್ಫುಲ್ ಆಗಿರುತ್ತೆ. ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮನೆಯೇ ಮಂತ್ರಾಲಯ. ನೀವೇನಾದ್ರೂ ಈ ಚಾನಲ್ನ ಮೊದಲನೇ ಬಾರಿ ನೋಡ್ತಾ ಇದ್ರಿ, ಪ್ಲೀಸ್ ವಿಡಿಯೋಗೊಂದು ಲೈಕ್ ಕೊಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಏನೋ ಅಂತ ನೋಡೋಣ. ನೋಡಿ, ಒಂದೇ ಒಂದು ಬೀಟ್ರೂಟ್ನ ತೊಗೊಂಡಿದ್ದೀನಿ. ಇದನ್ನು ನಾವು ಚೆನ್ನಾಗಿ ಕ್ಲೀನ್ ಮಾಡಿ ತೊಗೋಣ. ಕ್ಲೀನ್ ಮಾಡ್ಕೊಂಡಾದ್ಮೇಲೆ ಇದ್ರ ಸಿಪ್ಪೆನ ತೆಗಿಬೇಕಾಗಿಲ್ಲ. ಹಾಗೆ ನಾವು ಇದನ್ನ ಗ್ರೇಟ್ ಮಾಡಿ ತೊಗೋಬಹುದು. ನೋಡಿ, 3 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ಕಬ್ಬಿಣದ ಬಾಣಲಿನ ಇಟ್ಕೊಂಡಿದ್ದೀನಿ. ಇದಕ್ಕಾಗಿ ಕಬ್ಬಿಣದ ಪಾತ್ರೆಗಳೇ ಬೇಕಾಗುತ್ತೆ. ಅದಕ್ಕೋಸ್ಕರ ಇದರಲ್ಲಿ ಇವಾಗ ನಾವು ಗ್ರೇಟ್ ಮಾಡಿ ಇಟ್ಕೊಂಡಿರುವಂಥ ಬೀಟ್ರೂಟ್ನ ಹಾಕೋಣ. ಬೀಟ್ರೂಟ್ನಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಹೋಗೋ ತನಕ ಚೆನ್ನಾಗಿ ನಾವು ಫ್ರೈ ಮಾಡಿ ತಗೋಬೇಕಾಗುತ್ತೆ. ಬೀಟ್ರೂಟು ನಮ್ಮ ಹೇರ್ ಗ್ರೋತ್ಗೆ ತುಂಬಾನೇ ಒಳ್ಳೆಯದು. ಇದರಲ್ಲಿ ನೈಟ್ರೇಟ್ ಅಂಶ ಇರೋದ್ರಿಂದ ಸ್ಕಾಲ್ಪ್ ಅಲ್ಲಿರೋ ಅಂಥ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡುತ್ತೆ. ಇದ್ರ ಜೊತೆಗೆ ಹೇರ್ ಫಾಲಿಕಲ್ಸ್ನ ನರಿಶ್ ಮಾಡಿ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ. ಇದೆಲ್ಲದಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಆಂಟಿ ಫಂಗಲ್ ಪ್ರಾಪರ್ಟಿ ಹೆಚ್ಚಾಗಿರೋದ್ರಿಂದ ಕೂದಲಲ್ಲಿರುವಂಥ ಡ್ಯಾಂಡ್ರಫ್ ಪ್ರಾಬ್ಲಮ್ನ ಸರಿ ಮಾಡುತ್ತೆ. ಇನ್ನು ಇದರಲ್ಲಿ ಸಾಕಷ್ಟು ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಇರೋದ್ರಿಂದ ಕೂದಲು ತುಂಬಾನೇ ಹೆಲ್ತಿಯಾಗಿ, ಶೈನ್ ಆಗಿ, ಸ್ಟ್ರಾಂಗ್ ಆಗಿ ಬೆಳೆಯೋದಕ್ಕೆ ಹೆಲ್ಪ್ ಆಗುತ್ತೆ. ನೋಡಿ, ಗ್ಯಾಸ್ನ ಫುಲ್ಲು ಹೈ ಫ್ಲೇಮಲ್ಲಿ ಇಟ್ಕೊಂಡು ಬೀಟ್ರೂಟ್ನ ಫ್ರೈ ಮಾಡ್ಕೋತಾ ಇದೀನಿ. ಬೀಟ್ರೂಟ್ನಲ್ಲಿರೋ ಅಂಥ ನೀರಿನ ಅಂಶ ಎಲ್ಲ ಪೂರ್ತಿಯಾಗಿ ಡ್ರೈ ಆದಮೇಲೆ ಇದ್ರ ಜೊತೆಗೆ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಕಾಳನ್ನ ಹಾಕೋತಾ ಇದೀನಿ. ಈ ಮೆಂತ್ಯ ಸಹ ನಮ್ಮ ಹೇರ್ ಗ್ರೋತ್ಗೆ ತುಂಬಾನೇ ಒಳ್ಳೇದು. ಇನ್ನು ಇದ್ರ ಜೊತೆಗೆ ಸ್ವಲ್ಪ ಕರಿಬೇವು ಸೊಪ್ಪನ್ನು ಕೂಡ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದೀನಿ. ನೋಡಿ, ಇದ್ರಲ್ಲಿ ಹಾಕಿರೋ ಅಂಥ ಮೆಂತ್ಯ ಕಾಳು ಪೂರ್ತಿಯಾಗಿ ನಮಗೆ ಕಪ್ಪಾಗ್ಬಿಡ್ಬೇಕು. ಅಲ್ಲಿ ತನಕ ನಾವು ಇದನ್ನ ಫ್ರೈ ಮಾಡಿ ತಗೋಣ. ನೋಡಿ, ಇದನ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ನಮಗೆ ತುಂಬ ಹೊತ್ತು ಆಗಲ್ಲ. ಬರೀ 5 ನಿಮಿಷದಲ್ಲಿ ಪೂರ್ತಿಯಾಗಿ ನಾವು ಫ್ರೈ ಮಾಡಿ ತಗೋಬಹುದು. ನೋಡಿ, ಇಷ್ಟು ಕಲರ್ ಬಂದಾದ್ಮೇಲೆ ನಾವು ಗ್ಯಾಸ್ ಸ್ಟವ್ನ ಆಫ್ ಮಾಡಿಕೊಂಡು ಇದನ್ನ ಚೆನ್ನಾಗಿ ಆರೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಪೂರ್ತಿಯಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ನ ತಗೊಂಡಿದ್ದೀನಿ. ಇದರಲ್ಲಿ ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು, ಚೆನ್ನಾಗಿ ಕ್ಲೀನ್ ಆಗಿರ್ಬೇಕು. ಅದರಲ್ಲಿ ನಾವು ಫ್ರೈ ಮಾಡಿರೋದನ್ನ ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡಿ ತಗೋಣ. ಎಷ್ಟಾಗುತ್ತೋ ಅಷ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ನೋಡಿ, ನಾವು ಸ್ವಲ್ಪ ಅಷ್ಟೇ ಯೂಸ್ ಮಾಡಿರೋದ್ರಿಂದ ಇಷ್ಟು ಮಾತ್ರ ಗ್ರೈಂಡ್ ಆಗುತ್ತೆ. ಅದಕ್ಕಾಗಿ ಈ ಪೌಡರ್ನ ನಾನು ಜರಡಿ ಮಾಡಿ ತಗೊಂಡಿದ್ದೀನಿ. ಇವಾಗ ಈ ಪೌಡರ್ನಲ್ಲಿ ನಾವು ಮುಖ್ಯವಾಗಿ 2 ವಸ್ತುನ ಸೇರಿಸಬೇಕಾಗುತ್ತೆ. ಅದೇನು ಅನ್ನೋದು ನೋಡೋಣ. ಮೊದಲನೇದು ವಿಟಮಿನ್ ಇ ಕ್ಯಾಪ್ಸೂಲ್ಸ್. ನೋಡಿ, ಈ ಕ್ಯಾಪ್ಸೂಲ್ಸ್ನ 2 ತಗೊಂಡಿದ್ದೀನಿ. ಇವಾಗ ಇದನ್ನ ನಾವು ಕಟ್ ಮಾಡಿ ಹಾಕೋಣ. ಇದನ್ನು ಸಹ ಯೂಸ್ ಮಾಡೋದ್ರಿಂದ ನಮ್ಮ ಕೂದಲಿಗೆ ತುಂಬಾನೇ ಒಳ್ಳೆಯದು. ಡ್ಯಾಮೇಜ್ ಆಗಿರುವಂಥ ಹೇರ್ ಸೆಲ್ಸ್ನ ಸರಿ ಮಾಡೋದ್ರ ಜೊತೆಗೆ ಹೇರ್ ಗ್ರೋತ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಇನ್ನು ಇದರಲ್ಲಿ ಕೊನೆಯದಾಗಿ ಕೊಬ್ಬರಿ ಎಣ್ಣೆನ ಸೇರಿಸ್ತಾ ಇದೀನಿ. ಕೊಬ್ಬರಿ ಎಣ್ಣೆ ಸಹ ನಮ್ಮ ಕೂದಲಿಗೆ ತುಂಬಾನೇ ಒಳ್ಳೆಯದು. ಈ ಪೌಡರ್ನ ಚೆನ್ನಾಗಿ ಮಿಕ್ಸ್ ಆಗಿ ನಮಗೆ ಪೇಸ್ಟ್ ತರ ಸಿಗಬೇಕು. ಅದಕ್ಕೆ ಎಷ್ಟು ಬೇಕಾಗುತ್ತೋ ಕೊಬ್ಬರಿ ಎಣ್ಣೆನ ಅಷ್ಟು ನಾನು ಮಿಕ್ಸ್ ಮಾಡ್ಕೋತಾ ಇದೀನಿ. ಈ ರೀತಿ ನಾವು ಮಿಕ್ಸ್ ಮಾಡ್ಕೊಂಡಿರುವಂಥ ಪೇಸ್ಟನ್ನು ಡೈರೆಕ್ಟಾಗಿ ನಾವು ಸ್ಕಾಲ್ಪಲ್ಲಿ ಅಪ್ಲೈ ಮಾಡ್ಕೊಳ್ತಾ ಬರಬೇಕು. ನೋಡಿ, ಸ್ಕಾಲ್ಪಲ್ಲಿ ಹಾಗೆ ಕೂದಲಿಗೆ ಕೂಡ ಅಪ್ಲೈ ಮಾಡ್ಕೊತಾ ಇದೀನಿ. ನೋಡಿ, ಈ ಥರ ನಾವು ಲೇಯರ್ ಆಗಿ ತೆಕ್ಕೊಂಡು ತಲೆ ಬುರುಡೆಗೆ ಹಾಗೆ ತಲೆ ಕೂದಲು ಪೂರ್ತಿಯಾಗಿ ಹಚ್ಕೋಬೇಕಾಗುತ್ತೆ. ಖಂಡಿತವಾಗ್ಲೂ ಈ ಥರ ನೀವು ಟ್ರೈ ಮಾಡೋದ್ರಿಂದ ಡ್ಯಾಂಡ್ರಫ್ ಅನ್ನೋದು ಪೂರ್ತಿಯಾಗಿ ಸ್ಟಾಪ್ ಆಗಿಬಿಡುತ್ತೆ. ಅಷ್ಟೇ ಅಲ್ಲದೆ ಕೂದಲಲ್ಲಿ ಇಚಿಂಗ್ ಇರ್ಬೋದು ಅಥವಾ ಹೇರ್ ಫಾಲ್ ಇರ್ಬೋದು, ಇವೆಲ್ಲನೂ ಸ್ಟಾಪ್ ಆಗಿ ಕೂದಲು ತುಂಬಾನೇ ಸ್ಟ್ರಾಂಗ್ ಆ್ಯಂಡ್ ಹೆಲ್ತಿಯಾಗಿ ಬೆಳೆಯೋದಕ್ಕೆ ಶುರು ಆಗುತ್ತೆ. ಇದೆಲ್ಲದ್ರ ಜೊತೆ ಮುಖ್ಯವಾಗಿ ನಾವು ಬೀಟ್ರೂಟ್ನ ಕೂಡ ಯೂಸ್ ಮಾಡೋದ್ರಿಂದ ನಮ್ಮ ತಲೆ ಕೂದಲು ಬೆಳ್ಳಗಿದೆ ಅಥವಾ ಬೂದಿ ಬಣ್ಣದಲ್ಲಿದೆ ಅಂದಾಗ ಅದನ್ನೆಲ್ಲನೂ ತುಂಬಾನೇ ಈಸಿಯಾಗಿ ಕಪ್ಪು ಬಣ್ಣಕ್ಕೆ ಚೇಂಜ್ ಆಗೋ ಹಾಗೆ ಮಾಡುತ್ತೆ. ನೋಡಿ, ಈ ಥರ ತಲೆ ಕೂದಲಿಗೆ ಹಚ್ಕೊಳ್ತಾ ಇದ್ದಾಗಲೇ ನಾವು ಲೈಟಾಗಿ ಮಸಾಜ್ ಮಾಡ್ಕೊಡ್ಬೇಕಾಗುತ್ತೆ. ಅವಾಗ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಿ ಇಂಪ್ರೂವ್ ಆಗಿ ಹೇರ್ ಗ್ರೋತ್ಗೆ ಹೆಲ್ಪ್ ಆಗುತ್ತೆ. ನೋಡಿ, ಈ ಥರ ಪೂರ್ತಿಯಾಗಿ ಅಪ್ಲೈ ಮಾಡ್ಕೊಂಡಾದ್ಮೇಲೆ ನಾವು ತಲೆಗೆ ಹಚ್ಚಿರೋದೆಲ್ಲ ಕೂದಲು ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೋಸ್ಕರ 1-2 ಅವರ್ ಹಾಗೆ ಬಿಡಬೇಕಾಗುತ್ತೆ. 1-2 ಅವರ್ ಬಿಟ್ಟು ಬೆಚ್ಚಗಿರುವಂಥ ನೀರಿನಲ್ಲಿ ನಾವು ತಲೆಗೆ ಸ್ನಾನ ಮಾಡ್ಕೋಬಹುದು. ನೋಡಿ, ಇದರಲ್ಲಿ ಸ್ವಲ್ಪನೂ ಕೆಮಿಕಲ್ ಅನ್ನೋದು ಯೂಸ್ ಮಾಡದೇ ಇರೋದ್ರಿಂದ ನಾವು ಅಷ್ಟೇ ಅಲ್ಲದೆ ಇದನ್ನ ಮಕ್ಕಳು ಕೂಡ ಸಹ ಯೂಸ್ ಮಾಡ್ಬೋದು. ನಿಮಗೂ ಸಹ ಡ್ಯಾಂಡ್ರಫ್ ಇದೆ, ಹೇರ್ ಫಾಲ್ ಇದೆ ಅಥವಾ ಹೇರ್ ಗ್ರೋತ್ ಇಲ್ಲ ಅಂದಾಗ ಖಂಡಿತವಾಗ್ಲೂ ಈ ಟಿಪ್ಸ್ನ ವಾರಕ್ಕೆ 2 ಸಲ ಟ್ರೈ ಮಾಡಿ ನೋಡಿ. ರಿಸಲ್ಟ್ ಅನ್ನೋದು ತುಂಬಾನೇ ಸೂಪರ್ ಇರುತ್ತೆ. ಟಿಪ್ಸ್ ಇಷ್ಟ ಆಯಿತು ಅಂದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ, ಅವ್ರಿಗೂ ಸಹ ಯೂಸ್ ಆಗುತ್ತೆ. ನೋಡಿ, ಮನೇಲಿ ಪ್ಲಾಸ್ಟಿಕ್ ಬಾಟಲ್ ಅನ್ನೋದು ತುಂಬಾ ಇರುತ್ತೆ. ಅದ್ರ ಕ್ಯಾಪನ್ನು ಯಾವ ರೀತಿ ನಾವು ರಿಯೂಸ್ ಮಾಡೋದು ಅಂತ ನೋಡೋಣ. ಖಂಡಿತವಾಗ್ಲೂ ಈ ರಿಯೂಸಿಂದ ಹೆಚ್ಚಿನ ಹಣ ಉಳಿತಾಯ ಮಾಡ್ಬೋದು. ಮೊದಲು ನಾವು ಚಾಕುನ ಚೆನ್ನಾಗಿ ಹೀಟ್ ಮಾಡಿಕೊಂಡು ಬಾಟಲ್ ಕ್ಯಾಪ್ ಮಧ್ಯೆಯಿಂದ ಈ ಥರ ನಾವು ಸೈಡ್ಗೆ ಕಟ್ ಮಾಡ್ಕೋಬೇಕಾಗುತ್ತೆ. ಈ ರೀತಿ ಸೈಡ್ ಕಟ್ ಮಾಡ್ಕೊಂಡಾದ್ಮೇಲೆ ಸೆಂಟ್ರಲ್ ಕೂಡ ನಾವು ಕಟ್ ಮಾಡಿ ತಗೋಬೇಕು. ನೋಡಿ, ಎಲ್ಲ ಕ್ಯಾಪನ್ನು ಕಟ್ ಮಾಡಿ ತಗೊಂಡಾದ್ಮೇಲೆ ನೋಡೋದಕ್ಕೆ ಹೀಗೆ ಇರುತ್ತೆ. ಇದನ್ನ ನಾವು ಬಟ್ಟೆ ಒಣಗಾಕೋ ಕ್ಲಿಪ್ ಆಗಿ ಯೂಸ್ ಮಾಡ್ಕೋಬಹುದು. ನೋಡಿ, ಮನೇಲಿ ಕೆಲವೊಂದ್ಸಲ ತುಂಬಾ ಬಟ್ಟೆಗಳನ್ನ ಒಗೆದು ಒಣಗಾಕಿದ್ದಾಗ ಅದಕ್ಕೆ ಹಾಕೋದಕ್ಕೆ ಅಂತ ಕ್ಲಿಪ್ ಸಾಲದೇ ಇದ್ದಾಗ ಅದಕ್ಕೆ ಬದಲಾಗಿ ನಾವು ಈ ಬಾಟಲ್ ಕ್ಯಾಪ್ನ ಯೂಸ್ ಮಾಡ್ಕೋಬಹುದು. ಇದನ್ನ ನಾವು ಈ ತರ ಯೂಸ್ ಮಾಡೋದ್ರಿಂದ ಎಷ್ಟೇ ಗಾಳಿ ಬೀಸಿದ್ರೂ ಬಟ್ಟೆಗಳೆಲ್ಲ ಹಾರಿ ಕೆಳಗಡೆ ಬೀಳೋದಿಲ್ಲ. ಈ ಕ್ಯಾಪ್ ಅನ್ನ ಒಂದ್ಸಲ ಅಷ್ಟೇ ಅಲ್ಲದೆ ಮತ್ತೆ ಮತ್ತೆ ನಾವು ರಿಯೂಸ್ ಮಾಡ್ಕೋಬಹುದು. ಅಷ್ಟೇ ಅಲ್ಲದೆ ಇದನ್ನ ಹಾಕೋದಾಗ್ಲಿ ತೆಗಿಯೋದಾಗ್ಲಿ ತುಂಬಾನೇ ಈಸಿ. ನೀವು ಸಹ ಟ್ರೈ ಮಾಡಿ ನೋಡಿ.
ನೋಡಿ, ನಾವು ಮನೆಗೆ ತರುವಂಥ ಪುದೀನನ ಹೆಚ್ಚು ದಿನಗಳ ಕಾಲ ಸ್ಟೋರ್ ಮಾಡಿ ಇಡಬೇಕು ಅಂದಾಗ ಈ ಟಿಪ್ಸ್ನ ನೀವು ಫಾಲೋ ಮಾಡ್ಕೊಳ್ಳಿ. ಶಾಪಿಂದ ಪುದೀನನ ತಂದ ತಕ್ಷಣ ಹಾಗೆ ಅದನ್ನು ಸ್ಟೋರ್ ಮಾಡಿ ಇಡಬಾರ್ದು. ಅದಕ್ಕೆ ಬದಲಾಗಿ ಚೆನ್ನಾಗಿ ಅದನ್ನು ಕ್ಲೀನ್ ಮಾಡಿಕೊಂಡು ಈ ರೀತಿ ಬಿಡಿಸಿ ಇಟ್ಕೋಬೇಕಾಗುತ್ತೆ. ಈ ರೀತಿ ಬಿಡಿಸಿಟ್ಕೊಂಡಾದ್ಮೇಲೆ ಇದನ್ನು ನಾವು ಡೈರೆಕ್ಟಾಗಿ ಒಂದು ಬಾಕ್ಸ್ನಲ್ಲೋ ಅಥವಾ ಕವರ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಡಬಾರ್ದು. ಅದಕ್ಕೂ ಬದಲಾಗಿ ನೋಡಿ, ಒಂದು ಕಾಟನ್ ಬಟ್ಟೆ ತೊಗೊಂಡಿದ್ದೀನಿ. ಈ ಕಾಟನ್ ಬಟ್ಟೆನಲ್ಲಿ ಬಿಡಿಸಿಟ್ಕೊಂಡಿರೋವಂಥ ಪುದೀನನ ಹಾಕೋಣ. ಪೂರ್ತಿಗೆ ಹಾಕೊಂಡಾದ್ಮೇಲೆ ಈ ಬಟ್ಟೆನ ಸ್ವಲ್ಪನೂ ಗ್ಯಾಪ್ ಇಲ್ಲದೆ ಇರೋ ಹಾಗೆ ಸುತ್ತಿಟ್ಕೋಬೇಕಾಗುತ್ತೆ, ಅಥವಾ ಈ ರೀತಿ ಗಂಟು ಕೂಡ ಹಾಗೆ ಇಟ್ಕೋಬಹುದು. ನೆಕ್ಸ್ಟ್ ಇದನ್ನ ಒಂದು ಕವರ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಹಾಗೆ ಇಟ್ಕೊಂಡಾಗ ಹೆಚ್ಚು ದಿನಗಳ ಕಾಲ ಖಂಡಿತವಾಗ್ಲೂ ಬಾಡ್ದೇನೆ ಹಾಗೆ ಇರುತ್ತೆ. ಅಕಸ್ಮಾತ್ ನಮ್ಮನೆಗೆ ಫ್ರಿಜ್ ಇಲ್ಲ ಅಂದಾಗ ಇದನ್ನ ಹಾಗೆ ನಾವು ಹೊರಗಡೆ ಇಟ್ಕೊಂಡು ಇದ್ರ ಮೇಲ್ಗಡೆ ಪ್ರತಿದಿನ ನಾವು ನೀರು ಚಿಮಿಸ್ಕೊತಾ ಇದ್ದಾಗ ಖಂಡಿತವಾಗ್ಲೂ 2 ವಾರದ ತನಕ ಸ್ವಲ್ಪನೂ ಕಲರ್ ಚೇಂಜ್ ಆಗದೆ ಪುದೀನ ಅದೇ ರೀತಿಯಲ್ಲೇ ಫ್ರೆಶ್ ಆಗಿರುತ್ತೆ. ಖಂಡಿತವಾಗ್ಲೂ ನೀವು ಸಹ ಟ್ರೈ ಮಾಡಿ ನೋಡಿ. ಮನೇಲಿ ನಾವು ಯೂಸ್ ಮಾಡೋವಂಥ ಹಳೆ ನೈಟಿಗಳು ಅಂದರೆ ಅದು ಶೇಡ್ ಆಗಿದೆ ಅಥವಾ ಅಲ್ಲಲ್ಲಿ ಹೋಲ್ಸ್ ಬಿದ್ದಿದೆ ಅಂದಾಗ ಅದನ್ನು ಯಾರಿಗೂ ಕೊಡೋಕ್ಕಾಗದೆ ಅಥವಾ ಹೇಗೆ ರಿಯೂಸ್ ಮಾಡಬೇಕು ಅಂತ ಗೊತ್ತಿಲ್ಲದೆ ಹಾಗೆ ಇಟ್ಕೊಂಡಿರ್ತೀವಲ್ವಾ, ಆ ರೀತಿ ಇರೋಂಥ ನೈಟಿಗಳನ್ನ ತೊಗೊಂಡಿದ್ದೀನಿ. ನೋಡಿ, ಇದನ್ನು ಯಾವ ರೀತಿ ಬೆಸ್ಟಾಗಿ ರಿಯೂಸ್ ಮಾಡ್ಬೋದು ಅಂತ ನೋಡೋಣ. ಮೊದಲು ಈ ನೈಟಿನಲ್ಲಿರುವಂಥ 2 ಹ್ಯಾಂಡ್ಸ್ನ ಕಟ್ ಮಾಡಿ ತೆಗೆದುಬಿಡ್ತಾ ಇದ್ದೀನಿ, ಯಾವುದಾದ್ರು ಕ್ಲೀನಿಂಗ್ ಪರ್ಪಸ್ಗೋಸ್ಕರ ಯೂಸ್ ಆಗುತ್ತೆ ಅಂತ. ಇದಾದಮೇಲೆ ಫ್ರಂಟ್ ನೆಕ್ಕಲ್ಲಿ ಡಿಸೈನ್ ಕೊಟ್ಟಿದ್ದಾರಲ್ವಾ, ಅಲ್ಲಿ ತನಕ ನಾವು ಇದನ್ನು ಸ್ಟ್ರೈಟಾಗಿ ಕಟ್ ಮಾಡಿ ತೆಗೆದುಬೇಡ. ಈ ಥರ ಕಟ್ ಮಾಡ್ಕೊಂಡಾದ್ಮೇಲೆ ಇದನ್ನ ನಾನು ತಿರುಗಿಸ್ಕೊಂಡು ಉದ್ದಕ್ಕೆ ಇಟ್ಕೊಂಡಿದ್ದೀನಿ. ಇವಾಗ ನಾವು ಮೆಷರ್ ಮಾಡಿಕೊಂಡು ಇದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇದನ್ನ 8 ಇಂಚು ಅಗಲಕ್ಕೆ ಮೆಷರ್ ಮಾಡಿಕೊಂಡು ಕಟ್ ಮಾಡಿ ತಗೋತಾ ಇದೀನಿ. ನೋಡಿ, ಈ ರೀತಿಯಲ್ಲಿ ನೈಟಿನ ಕಟ್ ಮಾಡಿ ತಗೋತಾ ಇದೀನಲ್ಲ, ಇದೇ ರೀತಿಯಲ್ಲೇ ಇನ್ನು ಉಳಿದಿರೋಂಥ 2 ನೈಟಿನೂ ಕಟ್ ಮಾಡಿ ತಗೋತಾ ಇದೀನಿ. ನೋಡಿ, ಈ ರೀತಿ ಕಟ್ ಮಾಡಿರೋದನ್ನ ಓಪನ್ ಮಾಡಿದಾಗ ಹೀಗೆ ಇರುತ್ತೆ. ಇನ್ನು ಸೈಡಲ್ಲಿ ಇರೋದನ್ನ ಮಧ್ಯದಲ್ಲಿ ನಾವು ಕಟ್ ಮಾಡಿ ತಗೋಬೇಕಾಗುತ್ತೆ. ನೋಡಿ, ಈ ತರ ನಾವು ಕಟ್ ಮಾಡ್ಕೊಳ್ಳೋದ್ರಿಂದ ಎಲ್ಲ ಬಟ್ಟೆನೂ ಈಕ್ವಲ್ ಮೆಷರ್ಮೆಂಟ್ ಅಲ್ಲಿ ಸಿಗುತ್ತೆ. ನೋಡಿ, ಸಪ್ರೇಟ್ ಆಗಿ ಕಟ್ ಮಾಡ್ಕೊಂಡಿರುವಂಥ ಬಟ್ಟೆಗಳನ್ನ ಈ ಥರ ನಾವು ಫೋಲ್ಡ್ ಮಾಡಿ ತಗೋಬೇಕು. ಈ ರೀತಿ ನಾವು ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಇನ್ನು ಸೇಮ್ ಕಲರ್ ಇರುವಂಥ ಬಟ್ಟೆಗಳನ್ನ ನಾವು ಅದ್ರ ಕೆಳಗಡೆ ಅಟ್ಯಾಚ್ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಈ ರೀತಿ ಮಾಡ್ಕೊಂಡಾದ್ಮೇಲೆ ಈ 3 ಬಟ್ಟೆಗಳನ್ನ ಒಟ್ಟಿಗೆ ಈ ರೀತಿ ಇಟ್ಕೊಂಡು ಇದು ಬಿಚ್ಕೊಳ್ದೇ ಇರೋದಕ್ಕೋಸ್ಕರ ಇಲ್ಲಿ ನಾವು ಹೊಲಿಗೆ ಹಾಕೋಬೇಕಾಗುತ್ತೆ. ನೀವು ಮಿಷನಿಂದ ಬೇಕಾದರೂ ಹೊಲಿಗೆ ಹಾಕೋಬಹುದು ಅಥವಾ ಸೂಜಿ ದಾರದಿಂದ ಬೇಕಾದರೂ ಹೊಲಿಗೆ ಹಾಕೋಬಹುದು. ನೋಡಿ, ಈ ಥರ ಪೂರ್ತಿಯಾಗಿ ಹೊಲಿಗೆ ಹಾಕೊಂಡಾದ್ಮೇಲೆ ಇದನ್ನ ನಾವು ಜಡೆ ರೀತಿಯಲ್ಲಿ ಹೆಣ್ಕೊಳ್ತಾ ಹೋಗ್ಬೇಕಾಗುತ್ತೆ. ಇನ್ನು ಇದನ್ನು ಈಸಿಯಾಗಿ ಹಾಕೊಳ್ಳೋದಕ್ಕೋಸ್ಕರ ಇದ್ರ ಮೇಲ್ಗಡೆ ಒಂದು ವೆಯ್ಟ್ ಆಗಿರೋವಂಥ ವಸ್ತುನ ಇಟ್ಕೊಳ್ಳೋಣ. ನಾನು ಕಲ್ಲನ್ನು ಇಟ್ಕೊಂಡಿದ್ದೀನಿ. ಈ ರೀತಿ ಇಟ್ಕೊಂಡು ಹಾಕೊಂಡಾಗ ನಾವು ಈಸಿಯಾಗಿ ಎಲ್ಲನೂ ಹಾಕೋಬೋದು. ನೋಡಿ, ಪೂರ್ತಿಯಾಗಿ ಎಲ್ಲನೂ ಹಾಕೊಂಡಾದ್ಮೇಲೆ ಈ ರೀತಿ ಸಿಕ್ಕಿದೆ. ಇನ್ನು ಕೊನೆಯಲ್ಲಿರೋದನ್ನ ನಾನು ಫೋಲ್ಡ್ ಮಾಡಿ ಅಲ್ಲೂ ಕೂಡ ನಾನು ಹೊಲಿಗೆ ಹಾಕೊಂಡಿದ್ದೀನಿ. ಈ ಥರ ಹಗ್ಗದ ರೀತಿಯಲ್ಲಿ ಮಾಡಿಟ್ಕೊಂಡಿರೋಂಥ ಬಟ್ಟೆನ ನಾವು ಓವಲ್ ಶೇಪ್ನಲ್ಲಿ ಸುತ್ಕೋಬೇಕಾಗುತ್ತೆ. ನೋಡಿ, ವಿಡಿಯೋದಲ್ಲಿ ತೋರಿಸ್ತಾ ಏನಲ್ಲ ಆ ರೀತಿಯಲ್ಲಿ ನೀವು ಸುತ್ಕೋಬೇಕು. ಮಧ್ಯದಲ್ಲಿ ಗ್ಯಾಪ್ ಬಿಡದೆ ಈ ಥರ ನಾವು ನೀಟಾಗಿ ಪೂರ್ತಿಯಾಗಿ ಸುತ್ಕೋಬೇಕಾಗುತ್ತೆ. ಈ ರೀತಿ ಸುತ್ಕೊಂಡಾದ್ಮೇಲೆ ಇವೆಲ್ಲನೂ ಒಂದಕ್ಕೊಂದು ಅಂಟ್ಕೊಳ್ಳೋ ಹಾಗೆ ನಾವು ಸೂಜಿಯಿಂದ ಹೊಲಿಗೆ ಹಾಕೋಬೇಕು. ಇದನ್ನ ನಮ್ಮ ಫ್ರೀ ಟೈಮಲ್ಲಿ ಒಂದು ½ ಅನ್ ಅವರ್ ಟೈಮ್ ಸಿಕ್ಕಿದ್ರೆ ಸಾಕು, ಈಸಿಯಾಗಿ ಹಾಕೊಂಡು ಬಿಡ್ಬೋದು. ಪೂರ್ತಿಯಾಗಿ ಹಾಕೊಂಡಾದ್ಮೇಲೆ ಡೋರ್ ಮ್ಯಾಟ್ ನಮಗೆ ರೆಡಿಯಾಗಿ ಸಿಗುತ್ತೆ. ಈ ರೀತಿ ಕಲರ್ಫುಲ್ ಆಗಿರುವಂಥ ಡೋರ್ ಮ್ಯಾಟ್ನ ನಾವು ಅಂಗಡಿಯಿಂದ ಕಾಸು ಕೊಟ್ಟು ತೊಗೊಂಡ್ರು ಅಷ್ಟು ಖುಷಿ ಇರೋದಿಲ್ಲ. ನಾವೇ ಹಾಕಿರೋದ್ರಿಂದ ತುಂಬಾ ಇಷ್ಟಪಟ್ಟು ಯೂಸ್ ಮಾಡ್ತೀವಿ. ಇದು ತುಂಬಾ ತಿಕ್ಕಾಗಿರೋದ್ರಿಂದ ಹೆಚ್ಚಿನ ನೀರು ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ನೋಡಿ, ಹಳೆ ನೈಟಿಯಿಂದ ರೆಡಿಯಾಗಿರುವಂಥ ಈ ಕಲರ್ಫುಲ್ ಡೋರ್ ಮ್ಯಾಟು ನಿಮಗೂ ಇಷ್ಟ ಆಯಿತು ಅಂದರೆ ನೀವು ಸಹ ಟ್ರೈ ಮಾಡಿ ನೋಡಿ. ಇವತ್ತಿನ ವಿಡಿಯೋ ಎಲ್ಲ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಕೋತೀನಿ. ಯಾವ ಟಿಪ್ ಇಷ್ಟ ಆಯಿತು ಅಂತ ಮರೀದೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಇದೇ ಥರ ಇನ್ನೊಂದು ಯೂಸ್ಫುಲ್ ಆಗಿರೋ ವಿಡಿಯೋದಲ್ಲಿ ಮೀಟ್ ಮಾಡೋಣ. ಟೇಕ್ ಕೇರ್, ಬಾಯ್.